ನಮಸ್ಕಾರ. ನಮ್ಮ ಈ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯ 7ನೇ ಕನ್ನಡ ಪಾಠ ಯಾಣ ಕುರಿತೊಂದು ಪತ್ರ ಇದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಪ್ರವೇಶ ಹಂತದಲ್ಲಿ ಒಂದು ನಾಣ್ಣುಡಿಯನ್ನು ಇವತ್ತು ನಾವು ನೆನೆಸ್ಕೋಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅಂದರೆ ನಾವು ಎಷ್ಟು ಓದ್ತೀವೋ ಅದಕ್ಕಿಂತ ಅದೇ ರೀತಿ ನಾವು ದೇಶನೂ ಸುತ್ತಬೇಕು. ನಾವು ಓದಿದರೆ ಒಂದು ರೀತಿಯ ನಾಲೆಡ್ಜ್ ನಮಗೆ, ಅಂದರೆ ಅದ್ರ ಬಗ್ಗೆ ಜ್ಞಾನ ವೃದ್ಧಿಸಿದ್ರೆ, ಪ್ರವಾಸ ಮಾಡಿದ್ರೆ ಅದರದ್ದು ಅನುಭವ ಆಗುವಂಥದ್ದು. ಸೊ ಹಾಗಾಗಿ ನಾವು ಎಷ್ಟು ಓದ್ತೀವೋ ಅಷ್ಟು ನಾವು ಪರ್ಯಟನೆ ಮಾಡಲಿಕ್ಕೆ, ದೇಶ ಸುತ್ತಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು. ಈ ಪಾಠ ಒಂದು ಪ್ರವಾಸದ ಜೊತೆಗೆ ಒಂದು ಪತ್ರವನ್ನು ಬರೆಯೋದು, ವಿಶೇಷವಾದ ಪತ್ರವನ್ನು ಬರೆಯೋದು ತಿಳಿಸುತ್ತೆ. ಅದರ ಮೊದಲ ಹಂತದಲ್ಲಿ, ಪ್ರವೇಶ ಹಂತದಲ್ಲಿ, ನಮ್ಮ ಕನ್ನಡ ನಾಡು ಪ್ರಾಕೃತಿಕ ಸೊಬಗಿನಿಂದ ಕೂಡಿದ ಒಂದು ಸುಂದರವಾದ ನಾಡು. ಏನಾಗಂದರೆ ಪ್ರಾಕೃತಿಕವಾಗಿ, ಅಂದರೆ ನೈಸರ್ಗಿಕವಾಗಿ ಬಂದಂಥ ಇರುವಂಥ ಪ್ರವಾಸಿ ತಾಣಗಳು ಅಂತ ಹೇಳ್ಬೋದು. ನಾವು ಯಾವುದೇ ಜಿಲ್ಲೆಗೆ ಹೋಗಲಿ ಕರ್ನಾಟಕದಲ್ಲಿ, ನಾವು ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೋದು. ಉದಾಹರಣೆಗೆ ನಾವು ತಗೊಳ್ಳೋದಾದರೆ ಮೈಸೂರು ನಗರವೇ ಒಂದು ಪ್ರೇಕ್ಷಣೀಯವಾದ ಸ್ಥಳ. ಅರಮನೆ ಇರ್ಬೋದು, ಝೂಗಾರ್ಡ್ ಇರ್ಬೋದು, KRS ಇರ್ಬೋದು, ಮೈಸೂರಿಗೆ ಹೊಂದಿಕೊಂಡಂಥ KRS, ಕೃಷ್ಣರಾಜಸಾಗರ ಡ್ಯಾಮ್, ಹಾಗೆ ಮುಂದುವರಿತಾ ಮಂಡ್ಯಕ್ಕೆ ಬಂದರೆ ಮೇಲುಕೋಟೆ, ಅದೇ ಹಲವಾರು ಸ್ಥಳಗಳಿದ್ದಾವೆ. ಹಾಸನಕ್ಕೆ ಬಂದರೆ ಬೇಲೂರು, ಹಳೆಬೀಡು, ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಹಲವಾರು ಪ್ರವಾಸಿ ತಾಣಗಳನ್ನ ಇರುವಂಥದ್ದನ್ನ ನೋಡ್ಬೋದು. ಈ ಪಾಠದಲ್ಲಿ ನಾವು ಯಾಣ ಅನ್ನೋ ಪ್ರವಾಸಿ ತಾಣದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದು ಎಲ್ಲಿದೆ, ಹೇಗಿದೆ, ಅದ್ರ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹೀಗೆ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಅವುಗಳ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಯಾಣದ ಬಗ್ಗೆ ತಿಳ್ಕೊಳ್ತಾ ಅದ್ರ ಜೊತೆಗೆ ಈ ವಿಶೇಷ ಪತ್ರ ಅಂತ ಹೇಳ್ತೇವೆ. ವಿಶೇಷ ಪತ್ರ ಅಂದರೆ ಈ ಅಂಚೆ ಅಂದ್ರೇನು, ಇಮೇಲ್, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಒಂದು ಸ್ನೇಹಿತರ ಗುಂಪನ್ನು ನೋಡ್ತೇವೆ. ಸ್ನೇಹಿತರ ಗುಂಪು ಯಾರ್ಯಾರು ಇರ್ತಾರೆ ಅಂದರೆ ಸಲೀಂ, ರಾಗಿಣಿ, ಜೆನಿಫರ್, ಶಂಕರ್ ಮತ್ತು ರಾಜು. ಇವರೆಲ್ಲರೂ ರಾಜುವಿನ ಮನೆಗೆ ಪ್ರತಿದಿನ ಹೋಗೋದು, ಶಾಲೆಯಲ್ಲಿ ನಡೆದಂಥ ವಿಷಯಗಳ ಬಗ್ಗೆ ಚರ್ಚಿಸೋದು, ಓದ್ಕೊಳ್ಳೋದು, ಈ ರೀತಿ ಮಾಡ್ತಿರ್ತಾರೆ. ಹೀಗೆ ಒಂದಿನ ಭಾನುವಾರ ರಾಜುವಿನ ಮನೆಗೆ ಬರ್ತಾರೆ. ಅವತ್ತು ರಾಜುವಿನ ಮನೆಗೆ ಬಂದು ಹೊರಗಡೆ ಬರ್ತಾರೆ. ಆ ಸಮಯದಲ್ಲಿ ಸಲೀಂ ಏನು ಹೇಳ್ತಾನೆ, ಇವತ್ತು ಭಾನುವಾರ ಒಂದು ಆಟ ಆಡೋಣ, ಆಮೇಲೆ ನಾವು ಪಾಠದ ಬಗ್ಗೆ ನೋಡೋಣ, ಓದೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಆಟ ಆಡೋಣ ಅಂತಂದ ತಕ್ಷಣ ಅಂತ ಚರ್ಚೆ ಮಾಡ್ತಿರ್ತಾರೆ. ಆಗ ರಾಜು ಅವರಮ್ಮ ಮನೆ ಒಳಗಡೆಯಿಂದ ಬಂದು, ಯಾರೂ ಗಲಾಟೆ ಮಾಡಬೇಡಿ, ರಾಜು ಅವರಪ್ಪ ಕಂಪ್ಯೂಟರ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಹೋಗ್ತಾರೆ. ಆಗ ರಾಗಿಣಿ ಸಲೀಮ್ಗೆ ಯಾವಾಗಲೂ ಆಟದ್ದೇ ಚಿಂತೆ, ನಾವು ಆಟದ್ದೇ ಚಿಂತೆ ಅಂತ ಹೇಳ್ತಾ, ನಿನ್ನೆ ಪದ್ಮಿನಿ ಮೇಡಮ್ಮು ನಮಗೆಲ್ಲ ಕಂಪ್ಯೂಟರ್ನಲ್ಲಿ ವಿಶೇಷ ಪತ್ರ ಬರೆಯೋ ಬಗ್ಗೆ ಹೇಳ್ಕೊಟ್ರಲ್ಲ ಅಂತ ಆ ವಿಷಯನ ಶುರು ಮಾಡ್ತಾರೆ. ಆಗ ಎಲ್ಲರೂ ಹೌದಲ್ವಾ ನಾವು ಅಂದ್ಕೊಂಡು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಾಜುವಿನ ತಂದೆ ಮನೆಯಿಂದ ಹೊರಗಡೆ ಬರ್ತಾರೆ. ಮನೆಯಿಂದ ಹೊರಗಡೆ ಬಂದು, ಏನು ಮಾಡ್ತಾಯಿದ್ರಿ ಮಕ್ಕಳೇ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಅದರಲ್ಲೊಬ್ಬಳು ಸ್ವಲ್ಪ ಚೂಟಿಯಾಗಿರ್ತಾಳೆ, ರಾಗಿಣಿ ಏನು ಮಾಡ್ತಾಳೆ, ಇದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಿರ್ತಾರಲ್ಲ, ಅವರು ಪದ್ಮಿನಿ ಮೇಡಮ್ ಅವ್ರಿಗೆ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಅದೇನೆಂದರೆ ಇದೇನೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ಅದೇ ಇಮೇಲ್ ಬಗ್ಗೆ ಅಂತ ಹೇಳ್ತಾಳೆ. ಆಗ ಅವ್ರೇನು ಮಾಡ್ತಾರೆ, ರಾಜು ತಂದೆ ಸುಂದರ್, ಅವ್ರ ಹೆಸರು ಸುಂದರ್ ಅಂತೇಳಿ, ಆಗ ಬನ್ನಿ ಎಲ್ಲರೂ ಅಂಥೇಳಿ ಅವರು ಕಂಪ್ಯೂಟ್ರ್ ಕೊಠಡಿಗೆ ಕರ್ಕೊಂಡೋಗಿ ಈ ಅಂಚೆ ಅಥವಾ ಈ ಪತ್ರ ಬಗ್ಗೆ ಕಂಪ್ಯೂಟರ್ನಲ್ಲಿ ತೋರಿಸ್ತಾ ಅದನ್ನು ಹೇಗೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಈ ಅಂಚೆ ಅಂದರೆ ಅದು ಒಂದು ಜನಪ್ರಿಯ ವಿಧಾನವಾದ ಒಂದು ಸಂದೇಶ ವಿನಿಮಯ ಸಾಧನ ಅಂತ ಹೇಳ್ತಾರೆ. ಅದು ಹೇಗೆ, ಸಲೀಂ ಕುತೂಹಲದಿಂದ, ಅಂಕಲ್ ಇಮೇಲ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವರು ಅಂಕಲ್ ಹೇಳ್ತಾ ಹೋಗ್ತಾರೆ, ಇಂಗ್ಲೀಷ್ನಲ್ಲಿ ಇ ಅಂದರೆ ಎಲೆಕ್ಟ್ರಾನಿಕ್, ಮೇಲ್ ಅಂದರೆ ಅಂಚೆ ಅಂತ ಹೇಳ್ತಾರೆ. ಮೇಲ್ ಅಂದರೆ ಅಂಚೆ. ಸೊ
ಹಾಗಾಗಿ ಈ ಅಂಚೆ ಕನ್ನಡದಲ್ಲಿ ಎಲೆಕ್ಟ್ರಾನಿಕ್ ಅಂಚೆ ಅಂತ ಕರೀತಾರೆ ಅಂತ ಹೇಳ್ತಾರೆ. ಶಂಕರ್ ಮಾಮ ಇಮೇಲ್ ಅಂದರೆ ಅದನ್ನು ಹೇಗೆ ಕಳಿಸೋದು, ಹೀಗೆ ಅವರು ವಿವರಿಸ್ತಾ ಹೋದಂಗೆ ಎಲ್ಲರೂ ಒಬ್ಬೊಬ್ಬರು ಒಂದು ಡೌಟ್ ಕೇಳ್ತಾ ಹೋಗ್ತಾರೆ. ಇಮೇಲ್ ಅಂದರೆ ಹೇಗೆ, ಅದನ್ನು ಹೇಗೆ ಕಳಿಸೋದು, ಯಾರು ಓದ್ತಾರೆ ಅಂತೆಲ್ಲ ಕೇಳ್ತಾ, ಅದಕ್ಕೊಂದು ವಿಳಾಸ ಇರುತ್ತಾ ಅಂತೆಲ್ಲ ಕೇಳ್ತಾ ಹೋಗ್ತಾರೆ. ಆಗ ಅವರು ಕಂಪ್ಯೂಟ್ರನ್ನ ತೆರೆದು ಅದ್ರ ಬಗ್ಗೆ ಆ ಕಂಪ್ಯೂಟ್ರ್ನಲ್ಲಿ ಇಮೇಲ್ನ ವಿವರಿಸ್ತಾ ಹೋಗ್ತಾರೆ. ಹೇಗೆ ಅಂದರೆ ಇಮೇ ಇಮೇಲ್ ಕೂಡ ಒಂದು ಅಂಚೆ ಸೇವೆ, ಅದು ಕಂಪ್ಯೂಟರ್ನಲ್ಲಿ ಕಳಿಸುವಂಥ ಸೇವೆ. ಅದಕ್ಕೆ ಒಂದು ಗುಪ್ತ ಸಂಖ್ಯೆ ಇರುತ್ತೆ. ಗುಪ್ತ ಸಂಖ್ಯೆ ಯಾಕಿರುತ್ತೆ ಅಂತಂದರೆ ಯಾರು ಬೇಕಾದರೂ ಅದನ್ನು ಓದಲಿಕ್ಕಾಗಲ್ಲ. ನಾವು ಯಾರಿಗೆ ಕಳಿಸಿರ್ತೀವಿ ಇಮೇಲ್ ಅಡ್ರೆಸ್ ಇರುತ್ತಲ್ಲ, ಇಮೇಲ್ ಅಡ್ರೆಸ್ ಅಂದರೆ ಅಂಚೆ ವಿಳಾಸ. ಈಗ ನಾವು ಸಾಮಾನ್ಯ ಒಂದು ಪತ್ರ ಅವ್ರು ಬರಿಬೇಕು ಅಂದರೆ ಯಾರಿಗೆ ಅನ್ನೋದನ್ನ ಪತ್ರದಲ್ಲಿ ಬರಿತೀವಿ. ಅಲ್ಲಿಗೆ ಅಂಚೆ ಪೋಸ್ಟ್ಮ್ಯಾನ್ ಏನು ಮಾಡ್ತಾರೆ, ಅವರು ಅಂಚೆಯನ್ನು ಅವ್ರಿಗೆ ಯಾರಿಗೆ ಬರೆದಿರ್ತೀವಿ ಅವ್ರಿಗೇ ಅದನ್ನು ತಲುಪಿಸುವಂಥ ಕಾರ್ಯ ಮಾಡ್ತಾರೆ. ಹಾಗೆ ಇಮೇಲ್ ಕೂಡ ಅದರದ್ದೇ ಆದ ಒಂದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ಗೆ ನಾವು ಕಳಿಸ್ಬೇಕಾಗುತ್ತೆ. ಆ ಅಡ್ರೆಸ್ ಕಳಿಸ್ಬೇಕಾದ್ರೆ ಒಂದು ಗುಪ್ತ ಸಂಖ್ಯೆ ಇರುತ್ತೆ. ಆ ಗುಪ್ತ ಸಂಖ್ಯೆ ಇದ್ದರೆ ಅದನ್ನು ಬಳಸಿ ಅವರು ಇಮೇಲ್ನ ನೋಡ್ಬೋದು ಅಂತ ಹೇಳ್ತಾರೆ. ಆಗ ಕಂಪ್ಯೂಟ್ರ್ನಲ್ಲಿ ಅದಕ್ಕೆ ಏನು ಮಾಡ್ತಾರೆ, ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ಅದನ್ನು ನಿಮ್ಮ ಶಾಲೆಯಲ್ಲಿ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕೆ ರಾಗಿಣಿ ಅದು ಹೇಗೆ ಮಾಮ, ಹೇಗೆ ಅಂತೆಲ್ಲ ಹೇಳ್ಕೊಡಿ ಅಂತ ಹೇಳ್ತಾಳೆ. ಆಗ ನನ್ನ ಮಗನಿಗೆ ಅಂದರೆ ರಾಜುಗೆ ಸ್ವಲ್ಪ ಕಂಪ್ಯೂಟ್ರ್ ಬಗ್ಗೆ ಸ್ವಲ್ಪ ಗೊತ್ತಿದೆ, ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸೋಣ, ಅದನ್ನು ನೀವು ನೋಡಿಕೊಂಡು ನೀವು ಶಾಲೆಯಲ್ಲಿ ನೀವು ಇಮೇಲ್ನ ರಚಿಸ್ಬೋದು ಅಂತ ಹೇಳ್ತಾರೆ. ಆಗ ಸರಿ ಅಂತೇಳಿ ರಾಜುನ ಹೆಸರಿನಲ್ಲಿ ಅವ್ರ ತಂದೆ ಸುಂದರ್ ಅವರು ಒಂದು ಇಮೇಲ್ ವಿಳಾಸವನ್ನು ತಯಾರಿಸ್ತಾರೆ. ಅದೇನಂತಂದರೆ ಅದರ ಇಮೇಲ್ ಅಡ್ರೆಸ್ಸು ಅಂದರೆ ಇಮೇಲ್ ವಿಳಾಸ raju.sundar@gmail.com ಅಂಥೇಳಿ. ಅದಕ್ಕೆ ಬರೆದು ಒಂದು ಗುಪ್ತ ಸಂಖ್ಯೆಯನ್ನು ಕೊಡ್ತಾರೆ. ಆ ಗುಪ್ತ ಸಂಖ್ಯೆಯನ್ನು ರಾಜುವಿನ ಕಿವಿನಲ್ಲಿ ಮಾತ್ರ ಹೇಳ್ತಾರೆ. ಗುಪ್ತ ಸಂಖ್ಯೆ ಯಾಕೆ ಅಂತಂದರೆ ರಾಜು ಮಾತ್ರ ಅದನ್ನು ಓಪನ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿ. ಆ ಇಮೇಲ್ನಲ್ಲಿ ಏನು ಮಾಡ್ತಾರೆ, ಇಮೇಲ್ನಿಂದ ಒಂದು ಚಾರಣಕ್ಕೆ ಪ್ರಸಿದ್ಧವಾದ ಒಂದು ಯಾಣದ ಕೆಲವು ಚಿತ್ರಗಳು ಮತ್ತು ಅದರ ವಿವರಣೆಯನ್ನು ಕಳಿಸಿರ್ತಾರೆ. ಆನಂತರ ಏನು ಮಾಡ್ತಾರೆ, ಆ ಇಮೇಲ್ನ ರಾಜು ತೆರೆಯೋದ್ರ ಬಗ್ಗೆ ಅವ್ರಿಗೆ ವಿವರಿಸ್ತಾರೆ. ರಾಜುಗೆ ಇಮೇಲ್ ತೆರೆದ ಈ ಲೇಖವನ್ನು ತಾನು ತನ್ನ ಗೆಳೆಯರಿಗೆ ಅವರು ಏನು ಮಾಡಿರ್ತಾರೆ, ಅವ್ರು ಬರ್ಕೊಟ್ಟಿರ್ತಾರಲ್ಲ ಅದನ್ನು ಅವ್ರ ಗೆಳೆಯರಿಗೆ ಬರೆದಂತೆ ಅವ್ನು ಬದಲಾಯಿಸ್ಕೋಬೇಕು ಅಂತೇಳಿ ಸಲಹೆ ನೀಡ್ತಾರೆ. ಮಕ್ಕಳೆಲ್ಲ ಇದನ್ನೆಲ್ಲ ಅವರು ಇಮೇಲ್ನ ಹೇಗೆ ರಚಿಸಬೇಕು, ಅದಕ್ಕೆ ಹೇಗೆ ಗುಪ್ತ ಸಂಖ್ಯೆ ಕೊಡಬೇಕು, ಅದನ್ನು ಯಾವ ರೀತಿ ಬಳಸಬೇಕು, ಅದರದ್ದು ಮಹತ್ವ ಏನು ಅಂತೆಲ್ಲ ಹೇಳ್ಕೊಡ್ತಾರಲ್ಲ, ಅದಕ್ಕೆ ಎಲ್ಲ ತಿಳಿಸಿ ಅವರು ಮಕ್ಕಳೆಲ್ರಿಗೂ ಮಾಹಿತಿನ ಹೇಳ್ಕೊಡ್ತಾರೆ. ಇದಕ್ಕೆ ಹೇಳಿಕೊಟ್ಟದಕ್ಕೆ ಎಲ್ಲರೂ ಅವ್ರಿಗೆ ಅಂಕಲ್ಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಡ್ತಾರೆ. ಮಾರನೇ ದಿನ ಶಾಲೆಗೆ ಬರ್ತಾರೆ. ಶಾಲೆಯಲ್ಲಿ ಪದ್ಮಿನಿ ಮೇಡಮ್ಮು ಮಕ್ಕಳೇ ನಾವು ಅಂದರೆ ಇವರು ಹೋಗಿದ್ದು ಭಾನುವಾರ ಅಲ್ವಾ ರಾಜು ಮನೆಗೆ, ಶನಿವಾರ ಇವರು ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಅದೇ ಈ ಪತ್ರದ ಬಗ್ಗೆ ತಿಳ್ಕೊಂಡು ಬನ್ನಿ, ಪ್ರಯತ್ನ ಮಾಡಿ ಅಂತ ಹೇಳಿರ್ತಾರೆ. ಈ ಪತ್ರ ಅಂದರೆ ಈ ಅಂಚೆ ಇಮೇಲ್ ಬಗ್ಗೆ ತಿಳ್ಕೊಂಬನ್ನಿ ಅಂತ. ಆಗ ಈಗಾಗಲೇ ಅವರು ರಾಜು ಮನೆಯಲ್ಲಿ ಎಲ್ಲ ತಿಳ್ಕೊಂಡಿರ್ತಾರಲ್ಲ, ಇವರು 5 ಜನ, ರಾಜು, ರಾಗಿಣಿ, ಸಲೀಂ, ಜೆನಿಫರ್ ಮತ್ತು ಶಂಕರ್, ಇವರೆಲ್ಲ ಎದ್ದು ನಿಂತ್ಕೊಂಡು ಟೀಚರ್ ನಮ್ಮನ್ನು ಕಂಪ್ಯೂಟರ್ ರೂಮ್ ಕರ್ಕೊಂಡೋಗಿ ನಾವು ನಿಮಗೆ ತೋರಿಸ್ತೇವೆ, ವಿಶೇಷ ಪತ್ರ ಅಥವಾ ಇಮೇಲನ್ನು ತೋರಿಸ್ತೇವೆ ಅಂತ. ಎಲ್ಲರೂ ಕಂಪ್ಯೂಟರ್ ರೂಮ್ಗೆ ಅಂದರೆ ಕಂಪ್ಯೂಟರ್ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ರಾಜು ಅವರು ರಚಿಸಿರ್ತಾರಲ್ಲ raju.sundar@gmail.com ಅಂತ, ರಾಜು ಏನು ಮಾಡ್ತಾನೆ, ಕಂಪ್ಯೂಟ್ರ್ ತೆರೆದು ಯಾರಿಗೂ ಕಾಣದಂತೆ ಗುಪ್ತ ಸಂಖ್ಯೆಯನ್ನು ಅವ್ರ ತಂದೆ ಸುಂದರ್ ಅವ್ರ ಕಿವಿಲಿ ಹೇಳಿರ್ತಾರಲ್ಲ ಆ ಸಂಖ್ಯೆಯನ್ನು ನಮೂದಿಸಿ ಇಮೇಲ್ನ ಓಪನ್ ಮಾಡ್ತಾನೆ. ಇಮೇಲ್ ಓಪನ್ ಮಾಡಿ ಅದರಲ್ಲಿ ಬರೆದಿರ್ತಾರೆ, ಅಂದರೆ ಪತ್ರದ ರೀತಿಯಲ್ಲಿ ಬರೆದಿರ್ತಾರೆ. ಏನು ಬರೆದಿರ್ತಾರೆ ಇಲ್ಲಿ ನೋಡ್ತಾ ಹೋಗೋಣ. ಪ್ರೀತಿಯ ಸಲೀಂ ಅಂದರೆ ರಾಜು ಸಲೀಮ್ಗೆ ಪತ್ರನ ಬರೆದಿರ್ತಾರೆ. ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಮಲೆನಾಡೇ ಒಂದು ಪ್ರವಾಸಿ ತಾಣ. ಮಲೆನಾಡಲ್ಲಿ ಎಲ್ಲೋದ್ರೂ ಕಣ್ಣಿಗೆ ಹಬ್ಬವನ್ನು ನೀಡುವಂಥ ಸುಂದರ ತಾಣಗಳು, ಜಲಪಾತಗಳು, ಬೆಟ್ಟಗಳು, ಶಿಖರಗಳನ್ನ ನಾವು ಕಾಣ್ತೇವೆ. ಅಂಥ ಒಂದು ಪ್ರವಾಸಿ ತಾಣದ ಬಗ್ಗೆ ಈ ಪತ್ರದಲ್ಲಿ ಬರೆದಿರ್ತಾರೆ. ಗಗನಚುಂಬಿ ಹೆಬ್ಬಂಡೆಗಳ ತಾಣ, ಅದನ್ನು ಯಾಣ ಅಂತ ಹೇಳ್ತೀವಿ. ಯಾಣ ಕೂಡ ಒಂದು. ಅದು ಯಾಣ ಎಲ್ಲಿದೆ, ಸಿರಸಿಯಿಂದ ಯಾಣ ಅನ್ನೋ ಹಳ್ಳಿ ತಲುಪಿ ಅಲ್ಲಿಂದ 3 ಕಿಲೋಮೀಟ್ರು ಕಾಡಿನ ಇಕ್ಕಟ್ಟಾದ ಹಾದಿಯನ್ನು ನಾವು ಕ್ರಮಿಸಿದ್ರೆ ಅಲ್ಲಿ ಯಾಣವನ್ನು ಕ್ರಮಿಸಿದ್ರೆ ಮೋಹಿನಿ ಶಿಖರ ಸಿಗುತ್ತೆ.
ಮೋಹಿನಿ ಶಿಖರದಿಂದ ಮುಂದೆ ಸಾಗ್ತಾ ಹೋದರೆ ಅದು ಮೋಹಿನಿ ಶಿಖರ ಸರಿಸುಮಾರು ಒಂದು 300 ಅಡಿ ಎತ್ತರ ಇರುತ್ತೆ. ಆ ಶಿಖರ ಸಾಗ್ತಾ ಹೋಗ್ತಾ ಇದ್ದಂಗೆ ಒಂದು ಮೈ ರೋಮಾಂಚನಗೊಳಿಸೋ 300 ರೋಹಿಣಿ ಶಿಖರಕ್ಕಿಂತ ಎತ್ತರವಾಗಿರೋ 390 ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತೆ. ಅದೇ ಯಾಣ. ಭೈರವೇಶ್ವರ ಶಿಖರ ಅಂದರೆ ಅದು ಏನು, ಆ ಶಿಖರ ಕಪ್ಪು ಕಲ್ಲಿನ ಒಂದು ಉಂಡೆ ಅಂತ ಕೋಟೆ ಅಂತ ಇರುತ್ತೆ. ಅದು ಪ್ರಕೃತಿಯಲ್ಲಿ ಪ್ರಕೃತಿ ಮಾತೆ ಶಿಲ್ಪಿಯು ತಾಳಿ ಇಲ್ಲಿನ ಆಕೃತಿಯನ್ನು ಕೆತ್ತಿದ್ದಾಳೆ, ಪ್ರಕೃತಿ ಮಾತೆನೇ ಬಂದು ಈ ರೀತಿ ಕೆತ್ತಿದ್ದಾಳೆ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯಕರವಾದ ಒಂದು ಅದ್ಭುತವಾದ ದೃಶ್ಯಗಳನ್ನ ಸಿಗ್ತವೆ ಅದನ್ನು ನೋಡ್ತಾ ಇದ್ದಾರೆ. ಈ ಯಾಣ ಕುರಿತಾದ ಇದ್ರ ಬಗ್ಗೆ ಅಂದರೆ ಈ ಕಲ್ಲಿನ ಒಂದು ಬೆಟ್ಟಗಳಿದೆಯಲ್ಲ ಅದ್ರ ಬಗ್ಗೆ ಒಂದು ಕಥೆ ಇದೆ, ಒಂದು ದಂತಕಥೆ ಇದೆ. ಇದೇ ಯಾಣ ನೋಡಿ, ಇದು ಯಾಣ. ಆ ಕಲ್ಲಿನ ಕಾಲಭೈರವೇಶ್ವರ ಒಂದು ಶಿಖರ ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡಿದ್ವಲ್ಲ ಕಪ್ಪು ಕಲ್ಲಿನ ಭೈರವೇಶ್ವರ ಶಿಖರ, ಇದೇ ಕಪ್ಪು ಕಲ್ಲಿನ ಭೈರವೇಶ್ವರ ಶಿಖರ. ಇದನ್ನೇ ಯಾಣ ಅಂತೇಳಿ ಮಲೆನಾಡಲ್ಲಿ ತುಂಬ ಪ್ರಸಿದ್ಧವಾದ ಜಾಗ ಇದು. ಇದ್ರ ಬಗ್ಗೆ ಒಂದು ದಂತಕಥೆ ಇದೆ. ಏನಪ್ಪ ಅದು ದಂತಕಥೆ ಅಂತ ಹೇಳಿದ್ರೆ, ಆ ಪತ್ರದಲ್ಲಿ ನಮೂದಿಸಿರ್ತಾನೆ. ಅಂದರೆ ರಾಜು ಸಲೀಂ ಬರ್ತಿರುವಂಥ ಪತ್ರ. ಆ ಕಾಡಿನಲ್ಲಿ ಭಸ್ಮಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನು ತುಂಬ ಕಾಟ ಕೊಡ್ತಿರ್ತಾನೆ. ಉಪಟಳ ಒಂದು ರಾಕ್ಷಸಂದು ಉಪಟಳ ಜಾಸ್ತಿ ಆಗಿರುತ್ತೆ. ಅದನ್ನು ಕಂಡಂಥ ನಮ್ಮ ಪರಮಶಿವ ಆತನ್ನು ಸುಟ್ಟು ಬೂದಿ ಮಾಡ್ತಾನೆ. ಆ ಬೂದಿ ದೊಡ್ಡದಾದ ಶಿಖರವಾಗಿ ಬೆಳೆಯಿತು ಎಂಬುದು ಒಂದು ರೂಢಿ ಕತೆ, ಒಂದು ಕಥೆಯಾಗಿದೆ. ಅಲ್ಲಿ ಪ್ರಚಲಿತ ಇರುವಂಥ ಅದು ಕತೆ. ಆದರೆ ಶಾಸ್ತ್ರ ಸಂಶೋಧನೆ ಅಂದರೆ ಭೂಮಿ ಬಗ್ಗೆ ಸಂಶೋಧನೆ ಮಾಡುವಂಥ ಸಂಶೋಧಕರು ಏನು ಹೇಳ್ತಾರೆ, ತಜ್ಞರು ಏನು ಹೇಳ್ತಾರೆ ಅಂದರೆ, ಅವ್ರ ಪ್ರಕಾರ ಇದು ಅತಿ ಹೆಚ್ಚು ಖನಿಜ ಸಂಪತ್ತಿಂದ ಕೂಡಿದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ. ಸುಣ್ಣದ ಕಲ್ಲುಗಳಿಂದ ಕೂಡಿರುವಂಥ ಶಿಖರಗಳಾಗಿದ್ದಾವೆ ಅನ್ನೋದು ತಜ್ಞರ ಅಭಿಪ್ರಾಯ. ಅಲ್ಲಿ ಗುಹೆಗಳಿದ್ದಾವೆ, ಅಲ್ಲಿ ಹೋಗೋದು ಒಂದು ರೋಮಾಂಚನವಾಗಿರುತ್ತೆ ಅನ್ನೋ ಅನುಭವವನ್ನು ಇಲ್ಲಿ ಹೇಳಿದ್ದಾನೆ. ಯಾಣ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು, ಯಾಣ ಶಿರಸಿಯ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು. ಅಲ್ಲಿಗೆ ಹೇಗೆ ಹೋಗಬೇಕು ಅಂದರೆ, ಕುಮಟದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಶಿವರಾತ್ರಿ ದಿನ, ಆ ಯಾಣದಲ್ಲಿ ಶಿವರಾತ್ರಿ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತೆ. ಈ ಯಾಣದ ಬಗ್ಗೆ ಕೇಳೋದಕ್ಕಿಂತ ನಡೆಯುತ್ತೆ. ಇದನ್ನು ನಾವು ಇಲ್ಲಿ ಪಾಠದಲ್ಲಿ ಏನು ನೋಡಿದ್ದೀವಿ, ಚಿತ್ರದಲ್ಲಿ ಏನು ನೋಡಿದ್ದೀವಿ, ಇದಕ್ಕಿಂತ ನಾವು ನೋಡಿಯೇ ಅದರ ಅನುಭವವನ್ನು ಪಡೆಯಬೇಕು. ಯಾಣ ಇದನ್ನೆಲ್ಲ ಈ ಪತ್ರವನ್ನು ಓದಿದ ನಂತರ ಪದ್ಮಿನಿ ಚುರುಕಾಗಿರ್ತಾಳೆ. ಅವಳು ಹೇಳ್ತಾರೆ, ಒಂದಿನ ಪ್ರವಾಸಕ್ಕೆ ಹೋಗೋಣ ಮೇಡಮ್ ಅಂತ ಹೇಳ್ತಾರೆ. ಹೋಗೋಣ, ಅವರಲ್ಲಿ ಕೇಳ್ಕೊಳ್ಳೋಣ ಅಲ್ಲವೇ ಅಂತ ಹೇಳಿರ್ತಾರೆ. ಹೀಗೆ ಈ ಪತ್ರ ಇರುತ್ತೆ. ಮಕ್ಕಳು ಈ ರೀತಿ ಸಿದ್ಧಪಡಿಸಿದ ರಾಜು ಸಲೀಂಗೆ ಬರೆದಂಥ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ತುಂಬ ಸಂತೋಷ ಆಗುತ್ತೆ. ಪದ್ಮಿನಿ ಟೀಚರ್ ಮಕ್ಕಳಿಗೆ ಶಬಾಷ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ ಮತ್ತು ಅದರ ಅವಶ್ಯಕತೆ ಬಗ್ಗೆ ಮತ್ತು ಟೀಚರ್ ಇನ್ನೊಂದಷ್ಟು ಮಕ್ಕಳಿಗೆಲ್ಲ ವಿವರಿಸ್ತಾ ಹೇಳ್ತಾ ಹೋಗ್ತಾರೆ. ಎಲ್ರಿಗೂ ಸಂತೋಷ ಆಗುತ್ತೆ. ಹೀಗೆ ಇದು ಈ ಪಾಠದಲ್ಲಿ ಒಂದು ಪ್ರವಾಸಿ ಬಗ್ಗೆ ವಿವರಿಸೋದ್ರ ಜೊತೆಗೆ ಒಂದು ಇಮೇಲ್ ಈ ಪತ್ರ ಅಥವಾ ಈ ಅಂಚೆಯನ್ನು ಕಲಿಸ್ತಾ ಹೋಗುವಂಥದ್ದು ಈ ಪಾಠದಲ್ಲಿ ಅಡಕವಾಗಿದೆ. ಹೀಗೆ ನಾವು ಈ ಪಾಠದಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋದನ್ನ ಮತ್ತೊಮ್ಮೆ ನಾವು ಮನನ ಮಾಡ್ಕೊಳ್ತಾ ಈ ಪಾಠವನ್ನು ಮುಗಿಸೋಣ. ದಯಮಾಡಿ ಎಲ್ಲರೂ ನಮ್ಮ ಈ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ಏನಾದರೂ ಟೀಕೆಗಳು, ಟಿಪ್ಪಣಿಗಳು ಅಥವಾ ನಿಮ್ಮ ಸಲಹೆಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಶುಭ ವಿದಾಯ ಕೋರ್ತೇನೆ. ಧನ್ಯವಾದ.